ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ವಿಶ್ವದಲ್ಲೇ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಸಂಸ್ಥೆಯಾದ ಸಿಸ್ಮಾ ಸಂಸ್ಥೆಯು ಇಡೀ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷರಾಗಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಪುತ್ರ ಯೋಗೇಶ್ ಪಾಟೀಲ್ ಅವರಿಗೆ ಅಧ್ಯಕ್ಷ ಪಟ್ಟ ನೀಡಿದೆ. ಕಾಗವಾಡ ತಾಲೂಕಿನ ಕೆಂಪೇಗೌಡ ಗ್ರಾಮದಲ್ಲಿ ಆಯೋಜಿಸಲಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಸಿಸ್ಮಾ ಅಧ್ಯಕ್ಷ ಯೋಗೇಶ್ ಪಾಟೀಲ್ ಅವರಿಗೆ ತಾಲೂಕಿನ ರೈತರು ಸತ್ಕರಿಸಿ ಅಭಿನಂದನೆಗಳು ಸಲ್ಲಿಸಿದರು. ಸಕ್ಕರೆ ಕಾರ್ಖಾನೆಗಳ ಸಂಘ ಕರ್ನಾಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರ ವಹಿಸಿಕೊಂಡಿರತಕ್ಕಂಥ ಮಾಜಿ ಸಚಿವರು, ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂಥ ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಇವತ್ತು ಯೋಗೇಶ್ ಶ್ರೀಮಂತ್ ಪಾಟೀಲ್ ಅವರಿಗೆ ಭವ್ಯ ಸತ್ಕಾರ ಸಮಾರಂಭ ಇಲ್ಲಿ ಜರುಗ್ತಾ ಇದೆ. ವೇದಿಕೆಯ ಗಣ್ಯಮಾನ್ಯರೊಂದಿಗೆ ಇವತ್ತು ತಮ್ಮೆಲ್ಲರೊಂದು ಚಪ್ಪಾಳೆಯೊಂದಿಗೆ ಅವರನ್ನ ಯಾವತ್ತು ಶ್ರೀರಕ್ಷೆಯಾಗಿ, ಜೊತೆಗೆ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ, ಅವರ ವಿಘ್ನಕ್ಕೆ ಯಾವತ್ತು ಯಾವುದೇ ವಿಘ್ನ ಬರದೆ ಇನ್ನಷ್ಟು ಸಾಧನೆ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗೌರವ ಸೂಚಕವಾಗಿ ವೇದಿಕೆ ಮೇಲಿರ್ತಕ್ಕಂಥ ಸಮಸ್ತ ಎಲ್ಲ ಗಣ್ಯಮಾನ್ಯರು ಸೇರಿ ಈಗ ಯೋಗೇಶ್ ಶ್ರೀಮಂತ್ ಪಾಟೀಲ್ ಅವರಿಗೆ ಸತ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ. ಆದ್ಮೇಲೆ ತಮ್ಮೆಲ್ಲರೊಂದು ಜೋರಾದ ಚಪ್ಪಾಳೆ ಇರಲಿ, ಜೋರಾಗಿ ಚಪ್ಪಾಳೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಸಿಸ್ಮಾ ಅಧ್ಯಕ್ಷ ಯೋಗೇಶ್ ಶ್ರೀಮಂತ್ ಪಾಟೀಲ್, ಚಿಕ್ಕ ವಯಸ್ಸಿನಲ್ಲಿ ದಕ್ಷಿಣ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘದ ಕರ್ನಾಟಕ ಅಧ್ಯಕ್ಷರಾಗಿ ಸೇವೆ ಮಾಡಲು ಅವಕಾಶವೊಂದನ್ನು ನೀಡಿದ್ದು, ಈ ಸಂಸ್ಥೆಯ ಮೂಲಕ ರೈತರಿಗೆ ಖಂಡಿತವಾಗಿಯೂ ನ್ಯಾಯ ಒದಗಿಸುವುದೇ ನನ್ನ ಮುಖ್ಯ ಧ್ಯೇಯವಾಗಿದೆ ಎಂದು ಹೇಳಿದರು. ಇನ್ನು ರೈತರು ವ್ಯವಸ್ಥಿತವಾಗಿ ಕಬ್ಬು ಬೆಳೆದಾಗ ಹೆಚ್ಚಿನ ಲಾಭ ಹಾಗೂ ಕಾರ್ಮಿಕರ ವೇತನ ಬದಲಾವಣೆಯ ಅಭಿವೃದ್ಧಿಗಾಗಿ ಶ್ರಮಿಸುವುದೇ ನನ್ನ गुरियाಗಿದೆ ಎಂದು ಹೇಳಿದರು. तुम्हाला सर्वांना बघून खरंच माझे पाय भरून आले होते आणि मला असं वाटलं की माझ्या खांद्यावरती बरीच मोठी जबाबदारी येणार आहे आणि हे येणाऱ्या भविष्यात मला ती नक्की पार पडावी लागणार आहे. या भीतीबरोबरच मला तुम्ही जे आज उत्स्फूर्तपणे आणि प्रेमाने मला सत्कार करत आहात यातून मला खूप मोठी प्रेरणा मिळते आणि या प्रेरणेमुळे मला विश्वास आहे की येणाऱ्या भविष्यात मी या साऊथ इंडियन शुगर मिल असोसिएशन अध्यक्षपदे अगदी सक्षमपणे काम करेन आणि या साखर धंद्यासाठी आणि या भागासाठी जे माझ्याकडून शक्य आहे ते नक्कीच करेन असं मी तुम्हाला आश्वासन देतो. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶ್ರೀಮಂತ್ ಪಾಟೀಲ್, ಯುವ ನಾಯಕರು ಹಾಗೂ ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ಪಾಟೀಲ್, ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಕಾರ್ಖಾನೆಯ ಎಲ್ಲ ವಿಭಾಗಗಳ ಅಧಿಕಾರಿಗಳು, ರೈತ ಬಾಂಧವರು, ಕಾರ್ಮಿಕ ಬಂಧುಗಳು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತೀರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.